ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗು ಮಧ್ಯಾಹ್ನ ನಾನು ಲಂಚ್ ಮಾಡೋದಿಲ್ಲ, ಸೊ ಈವ್ನಿಂಗು ಹಸ್ವಾಗ್ತೈತೆ ಅಂತೇಳಿ ಅವಕಾಡೋ ಫ್ರೂಟಲ್ಲಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಈ ಫ್ರೂಟ್ನ ನಿಮ್ಮ ಓಲ್ ಪ್ರೆಗ್ನೆನ್ಸಿ ಮೀನ್ಸ್ 9 ಮಂತ್ಸಲ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ 1 ಟೈಮ್ ಆದರೂ ತೊಗೊಳ್ಳಿ. ಡೈಲಿ ಯಾರು ವೀಕ್ಲಿ ತೊಗೊಂಡ್ರು ನಿಮ್ಮ ಇಷ್ಟ. ಬಟ್ ಅಟ್ಲೀಸ್ಟ್ ಆಗಲ್ಲ ಅಂದರೆ ಓಲ್ ಪ್ರೆಗ್ನೆನ್ಸಿಯಲ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ತೊಗೊಳ್ಲೇಬೇಕು ಈ ಫ್ರೂಟು. ಮಗು ಬ್ರೌನ್ ಡೆವಲಪ್ಮೆಂಟ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇದು ಫ್ರೂಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡಿದ್ರೆ. ನಾನು ಹೊರಗಡೆ ಏನಾದರೂ ಹೋದರೆ ನಾನು ಅವಕಾಡೋದೇ ಜಾಸ್ತಿ, ತುಂಬ ಏನಾದರೂ ಜ್ಯೂಸ್ ತೊಗೊಂಡ್ರೆ ನಾನು ಅವಕಾಡೋದೇ ತೊಗೊಳೋದು ರೆಗ್ಯುಲರಾಗಿ. ನಂಗೆ ತುಂಬ ಇಷ್ಟ ಅವಕಾಡೋದು. ಸೊ ಇದನ್ನು ಬೆಣ್ಣೆಹಣ್ಣು ಅಂತಲೂ ಕರೀತಾರೆ, ಬಟರ್ ಫ್ರೂಟ್, ಬೆಣ್ಣೆಹಣ್ಣು, ಬಟರ್ ಫ್ರೂಟು, ಅವಕಾಡೋ ಫ್ರೂಟ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ನಾನು ಸ್ಲೈಸಸ್ ಕಟ್ ಮಾಡಿಕೊಂಡು ಫ್ರೂಟ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಆಲ್ಮಂಡು, ಕ್ಯಾಶ್ಯೂ ಹಾಕ್ಕೊಂಡು ನಿಮ್ಗೆ ಎಷ್ಟಾದರೂ ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಲೈಟಾಗಿ ಹಾಕ್ಕೊಳ್ತೀನಿ ಶುಗರು. ಇದ್ರ ಜೊತೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಅವಕಾಡೋ ಫ್ರೂಟು, ಕ್ಯಾಶ್ಯೂ, ಆಲ್ಮಂಡ್ಸು, ಶುಗರು, ಮಿಲ್ಕ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಟ್ರೆ ಸಾಕು. ನೀವೇನಾದರೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ವಾಟರ್ ಬೇಕಂದರೆ, ಜಾಸ್ತಿ ಜನ ಇದ್ದರೆ. ಸೊ ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾನು ವಾಟರ್ ಆ್ಯಡ್ ಮಾಡ್ತಾಯಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೊರಗಡೆ ತೊಗೊಳೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಕ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆಗಡೆ ನಮಗೆ ಕುಡಿತಾ ಇದ್ದಾಗೆಲ್ಲ ಸ್ವಲ್ಪ ಚೆನ್ನಾಗಿ ಸಿಗಲಿ ಬಾಯಿಗೆಲ್ಲ ಅನ್ನೋದಕ್ಕೆ ನಾನು ಆಲ್ಮಂಡ್ನ, ಕ್ಯಾಶ್ಯೂನ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನಿಮಗೆ ತೋರಿಸ್ತೀನಿ ಸಹ. ನೋಡಿ ಎಷ್ಟು ಚೆನ್ನಾಗಿತ್ತಂದರೆ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸಲ ಮಾಡ್ತಾಯಿರ್ತೀನಿ ಜ್ಯೂಸಸ್ಸು ಫ್ರೂಟ್ಸಲ್ಲಿ. ಆ್ಯಂಡ್ ನನಗೆ ಇದು ತುಂಬ ಫೇವ್ರೆಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡಿ, ನಾನು ಹೇಳ್ತಾ ಇದ್ದೀನಿ ಕುಡಿದು ನೋಡ್ಬಿಟ್ಟು ಸಹ. ನಾನು ಅಷ್ಟು ಒಂದು ದೊಡ್ಡ ಫ್ರೂಟ್ ಹಾಕಿದ್ದಕ್ಕೆ ಇಷ್ಟು ಜ್ಯೂಸ್ ಆಗಿದೆ. 2 ಲೋಟ ಒಂದು ದೊಡ್ಡ ಲೋಟದಲ್ಲೇ ಆಗಿದೆ. ನೀವು ಸ್ವಲ್ಪ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಇದ್ದರೆ ಮಾಡಿಕೊಂಡು ಕುಡಿಬೋದು. ನನ್ನ ಮಗಳಿಗೂ ನೋಡಿದೆ, ಪಾಪ ಅದು ಕಲ್ಲು ತಗಲ್ಬಿಡ್ತು ತಲೆ ಮೇಲೆ, ಅದಕ್ಕೆ ಹೇಳ್ತಾಯಿದ್ರು. ಆ್ಯಂಡ್ ಹಸ್ಬೆಂಡ್ಗೂ ಕೊಟ್ಟು ಬಂದೆ. ಹಾಗೆ ನಾನು ಕೂತ್ಕೊಂಡು ಕುಡಿತಾ ಇದ್ದೆ. ನಾನು ಆ್ಯಕ್ಚುಲಿ 3 ಲೋಟ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೊರಗಡೆ ನಾವು ಹೋದರೆ ಒಂದು ಸ್ವಲ್ಪ ಲೈಟಾಗಿ ನೀರು ಥರ ಮಾಡಿಕೊಟ್ಟಿರ್ತಾರೆ ಅವರು ಜ್ಯೂಸನ್ನ. ಆ್ಯಕ್ಚುಲಿ ಜ್ಯೂಸ್ನೆಲ್ಲರೂ ಹಾಗೇ ಮಾಡೋದು. ಸೊ ನಾನು ಈ ಥರ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳಿ. ನಾನು ಹಾಗೇ ಡಿನ್ನರ್ಗೆ ಏನು ಮಾಡೋದು ಅಂತ ಪ್ರಿಪೇರ್ ಮಾಡ್ಕೊಂಡು ತಲೆಯಲ್ಲಿ ಓಡಿಸ್ಕೊಂಡು ಜ್ಯೂಸ್ ಕುಡಿತಾ ಇದ್ದೆ. ಆ್ಯಂಡ್ ಇಲ್ಲಿ ಮಗಳಿಗೆ ಕುಡಿಸೋಣ, ಪ್ರಾಕ್ಟೀಸ್ ಮಾಡಿಸೋಣ ಅಂತೇಳಿ ಅದು ಇದು ತೋರಿಸ್ಕೊಂಡು ಕುಡಿಸ್ತಾ ಇದ್ದೀನಿ. ಏನು ತುಂಬ ಹಠ ಮಾಡ್ತಾರೆ ಏನು ಕುಡಿಯೋದಕ್ಕೂ. ನಾವೇ ಹೇಗೆ ಕಲಿಸ್ತೀವೋ ಹಾಗೆ ಅಂತೇಳಿ ನಾನು ಪ್ರಾಕ್ಟೀಸ್ ಮಾಡಿಸ್ತಾಯಿದ್ದೀನಿ. ಮತ್ತು ಈವ್ನಿಂಗ್ ಆಲ್ಮೋಸ್ಟ್ 6:30 ಆದಾಗ ನಾನು ತುಳಸಿ ಗಿಡಕ್ಕೆ ನೀರು ಹಾಕಿ ಹಾಗೆ ಸ್ವಲ್ಪ ದೀಪ ಹಚ್ಕೊಳ್ತಾ ಇದ್ದೀನಿ ಅಷ್ಟೇ. ಡೈಲಿ ಒಂದು ತುಪ್ಪದ ದೀಪದಲ್ಲಿ ಈ ಥರ ಆರತಿ ಮಾಡ್ತೀನಿ. ಆ್ಯಂಡ್ ದೀಪ ಹಚ್ಕೊಂಡು ಈ ಥರದ್ದೊಂದು ಸಾಂಬ್ರಾಣಿನ ಹಚ್ಚಿ ಇಡ್ತೀನಿ. ನಾನು ಡೈಲಿ ದೀಪ ಹಚ್ಚೋವಾಗ ಇದೇ ಥರನೇ ಮಾಡ್ತೀನಿ ನಾನು. ತುಂಬ ಒಂದು ಪಾಸಿಟಿವ್ ಫೀಲಿಂಗು, ಒಂದು ಪಾಸಿಟಿವ್ ವೈಬು ಮನೆಯಲ್ಲಿ ಬರುತ್ತೆ. ಇದು ಸಾಂಬ್ರಾಣಿ ಹಾಕಿದ್ರೆ ಮನೆಯೆಲ್ಲ ಬರ್ತಾ ಇರುತ್ತೆ ಅಲ್ಲ, ಆವಾಗ ಒಂದು ಸಲ. ಆ್ಯಂಡ್ ನಾನಿಲ್ಲಿ ಪೂಜೆ ಸಹ ಮಾಡ್ಕೊಳ್ತಾ ಇದ್ದೀನಿ ಹೊಸ್ಲಿಗೆ, ತುಳಸಿ ಗಿಡಕ್ಕೆ. ನಾನು ಮುದ್ದು ಮನು ಮಾಡ್ತೀನಿ ಮಮ್ಮಿ ನಾನು ಅಂತ ಹೇಳಿ ಈಸ್ಕೊಳ್ತಾರೆ. ನಾನು ಏನೇ ಪೂಜೆ ಮಾಡ್ತಾಯಿದ್ರು ಸಹ ನಾನು ಮಾ ಅಂತ ಬರ್ತಾರೆ. ನಾನು ಬೆಳಗ್ಗೆ ಮಗಳಿಗೆ ತಲೆಗೆ ಸ್ನಾನ ಮಾಡಿಸಿದ್ದಕ್ಕೆ ನೋಡಿ ತಲೆ ಎಲ್ಲ ಒಂಥರ ಆಗಿಬಿಟ್ಟಿದೆ ನನ್ನ ಕಂದನಿಗೆ. ನಾನಿಲ್ಲಿ ತಾಳಿ ಚೈನ್ಗೆಲ್ಲ ಬಟ್ಟಿಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡ್ರೆ ನನ್ನ ಮಗಳಿಗೂ ಇಡುಮ್ಮ, ನನಗೆ ಇಡುಮ್ಮ ಅಂತೆಲ್ಲ ಬರ್ತಾ ಇರ್ತಾರೆ. ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲೆಲ್ಲ. ತುಂಬ ಕ್ಯೂಟು. ಸಾಕು ಬಿಡಮ್ಮ ಪೂಜೆ ಮಾಡಿದ್ದು ಅಂತ ಹೇಳಿದ್ರು ಕೇಳೋದಿಲ್ಲ. ಇನ್ನೂ ಮಾಡ್ತೀನಿ, ಇನ್ನೂ ಅಂತ ಹೇಳಿ ಪೂಜೆ ಮಾಡ್ತಾನೆ ಇರ್ತಾರೆ. ಏನೋ ಮಕ್ಕಳಿದ್ದಾಗಲೇ ಹಾಗೆ ಅನಿಸುತ್ತೆ, ಆಮೇಲೆ ಸರಿ ಹೋಗ್ತಾರೆ. ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಗ್ರಾಸರಿನ ನನಗೆ ನೀಡೆಡ್ ಇರೋದನ್ನು 6 ಮಿನಿಟ್ಸ್ ಡೆಲಿವರಿ ಇರುತ್ತಲ್ವ, ಫ್ಲಿಪ್ಕಾರ್ಟಲ್ಲಿ ಬರೀ ಗೋಡ್ಸ್ ನಡೀತಿದೆ. ಸೊ ಬುಕ್ ಮಾಡ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನಾನು ಅಲ್ಲಿ ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡೋದಿಲ್ಲ. ಈ ಮನೇಲಿ 4th ಫ್ಲೋರಲ್ಲಿ ಇರೋದ್ರಿಂದ ಕೆಳಗಡೆ ಇಳಿದು ಹೋಗೋಕ್ಕಾಗಲ್ಲ ಅಂತ ಹೇಳಿ ಮಾಡಿದ್ದೆ. ನನ್ನ ಮಗಳಿಗೆ ಇತ್ತೀಚೆಗಂತೂ ಆರೆಂಜ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಮಮ್ಮಿ ಆರೆಂಜ್ ಅಂತ ಕೇಳ್ತಾ ಇರ್ತಾರೆ. ನನಗೆ ಬೇಜಾರಾಗುತ್ತೆ. ಅವ್ರು ಕೇಳಿದ ತಕ್ಷಣ ತರಿಸ್ಕೊಟ್ಬಿಡ್ಬೇಕು, ಆ ಥರ ಮಾಡ್ತಾರೆ. ತಿಂತಾರೆ. ನಾನು ಮುಟ್ಟಿದಾಗ್ಲಿಂದ ಅವಳು ಫ್ರೂಟ್ಸು ನಾನು ಎಷ್ಟು ಬೇಗ ತರಿಸಿದ್ದೆ ತಿಂತಾ ಇರಲಿಲ್ಲ. ಬನಾನಾ, ಆ್ಯಪಲ್ ಸ್ವಲ್ಪ ತಿಂತಿದ್ರು. ಆಮೇಲೆ ನನಗೆ ಬೇಡ ಅಂದರೆ ಬೇಡ ಅಂತ ತಿಂತಾನಿಲ್ಲ. ನಾನು ಫುಡ್ ಮಾತ್ರ ಕೊಡ್ತಿದ್ದೆ. ಜಂಕ್ ಫುಡ್ ನಾನೇನು ಕೊಡೋದಿಲ್ಲ. ಅವಾಗವಾಗ ಐಸ್ ಕ್ರೀಮ್ ಕೊಡಿಸ್ತೀನಿ ಇತ್ತೀಚೆಗೆ.
ಆ್ಯಂಡ್ ಇಲ್ಲಿ ಫ್ರೂಟ್ನ ತಿಂತಾ ಇದ್ದಾರೆ. ಈಗ ಏನಾದರೂ ಜ್ಯೂಸ್ ಮಾಡಿದ್ರೆ ಕುಡಿತಾರೆ, ಏನಾದರೂ ಫ್ರೂಟ್ ತಂದರೆ ಓಕೆಮ್ಮ ಅಂತ ಹೇಳಿ ಹಾಗೆ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಆರೆಂಜ್ ಸಹ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಟೈಮ್ ಶಾಪ್ಗೆ ಹೋಗಿ ತಂದಿದ್ದೆ, ಅದು ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಇದು ಸ್ಮಾಲ್ ಆರೆಂಜಸ್ ನೋಡಿ ಎಷ್ಟು ಎಕ್ಸ್ಪ್ರೆಷನ್ ವಾವ್ ಅಂತ ಕೊಡ್ತಾ ಇದ್ದಾರೆ, ಸೂಪರ್ ಅಂತ ಇದ್ದಾರೆ. ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಸೇಲ್ ನಡೀತಿದೆ ಅಲ್ಲ, ಒಂದು ನಿಮಿಷ ಇದೆಲ್ಲ ತೋರಿಸ್ಬಿಡೋಣ. ಅದರಲ್ಲಿ ಸೇಲ್ ಮಾಡಿದ್ದು ಗೋಲ್ಡ್ ಸೇಲ್ ನಡೀತಿದೆಯಲ್ಲ, ಅದಕ್ಕೆ ಜಸ್ಟ್ 9 ರೂಪೀಸ್ ಅಷ್ಟೇ 2 ಕಾರ್ನ್ಸು. ಔಟ್ಸೈಡ್ ಹೋದರೆ ಒಂದಕ್ಕೆ 30-40 ರೂಪೀಸ್ ಇದೆ. ಸೊ ಬೆಂಡೆಕಾಯಿ ತಗೊಂಡ್ಬಂದಿದ್ದೀನಿ, ಸ್ವಲ್ಪ ಮಾಡೋಣ ಅಂತ ಆಫ್ಟರ್ ಲಾಂಗ್ ಟೈಮು, ಸ್ವಲ್ಪ ಡ್ರೈ ಥರ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಪೊಟ್ಯಾಟೊ, ವಾಟ್ ಇಸ್ ದಿಸ್ ಕಂದ? ವಾಟ್ ಕಂದ, ವಾಟ್ ಇಸ್ ದಿಸ್? Tomato. What is this? What is this? What is this? Tomato. This one? Potato. Amla. What? Amla. Okay, this is orange. Okay, let's make a dinner. ಓಕೆ, ಚಪಾತಿ ಮಾಡಿ ಏನಾದರೂ ಪಲ್ಯ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ತೊಂಡೆಕಾಯಿ ಪಲ್ಯ ಅಂತ ನನಗೂ ಇಷ್ಟ ಆಗಲ್ಲ, ಹಸ್ಬೆಂಡ್ಗೂ ಇಷ್ಟ ಆಗಲ್ಲ. ನೋಡೋಣ ಅಂತ ತರಿಸಿದ್ದೆ, ಮಾಡೋಣ ನೋಡೋಣ ಅಂತ ತಿನ್ನೋಣ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಚಪಾತಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲನ್ನ ಹಾಕ್ಬಿಟ್ಟು ಇಟ್ಬಿಡೋಣ, ಸ್ವಲ್ಪ ಹೊತ್ತು ಚೆನ್ನಾಗಿ ಬರುತ್ತೆ ಆಮೇಲೆ ಸಾಫ್ಟಾಗಿ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಪಲ್ಯ ಮಾಡೋಕ್ಕೆ ತೊಂಡೆಕಾಯಿನ ಕಟ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಹೇಳ್ತಿದ್ದೆ ನಾನು ತಿನ್ನಲ್ಲ ಅದನ್ನು ಮಾಡಿದ್ರು ಅಂತ. ಆದರೂ ನೋಡೋಣ, ಬೇರೆ ಥರ ಮಾಡೋಣ, ಸಿಂಪಲ್ಲಾಗಿ ನೋಡೋಣ ಟೇಸ್ಟ್ ಚೆನ್ನಾಗಿ ಬರುತ್ತೇನೋ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ಹೇಳಿ ಸಹ ತೋರಿಸ್ಕೊಡ್ತೀನಿ. ಇಲ್ಲನೆಲ್ಲ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಇಟ್ಕೊಬಿಡ್ತೀನಿ. ಆ್ಯಂಡ್ ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ, ಕಡಲೆಕಾಳು ಗೊಜ್ಜು ಸಹ ಮಾಡ್ತೀನಿ. ಮುದ್ದೆಗೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು. ಕಡಲೆಕಾಳು ಸಾಂಬಾರು ಥರನೂ ಮಾಡ್ಬೋದು, ಗೊಜ್ಜು ಥರನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದನ್ನು ಒಬ್ಬೊಬ್ರು ಗೊಜ್ಜು ಅಂತಾರೆ, ಒಬ್ಬೊಬ್ರು ಕಡಲೆಕಾಳು ಸಾಂಬಾರನ್ನ ಗಟ್ಟಿಯಾಗಿ ಮಾಡೋದು ಅಂತ ಹೇಳ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದು ಸಹ, ನನಗಿಷ್ಟ ಅದು. ಆ ಥರ ಮಸಾಲೆ ಹಾಕಿ ಕಡಲೆಕಾಳು ಸಾಂಬಾರು ಥರ ಗಟ್ಟಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವಿದ್ರೆ ಹಾಕ್ಕೊಳ್ಳಿ, ನಾನು ಹಾಕ್ಕೊಂಡಿಲ್ಲ ಇಲ್ಲ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದನ್ನು ನೀರು ಹಾಕ್ತೇನೆ ಸ್ವಲ್ಪ ಹೊತ್ತು. ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಬಿಡ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದರೆ ಅದು ಚೆನ್ನಾಗಿ ಬೇಯ್ತಾ ಇರುತ್ತೆ. ಹಾಗೆ ಮಾಡ್ತಾಯಿದ್ದೀನಿ. ಸಿಲಿಂಡರೇ ಖಾಲಿ ಆಗಿಬಿಡ್ತು ಇದ್ದಕ್ಕಿದ್ದಂಗೆ. ಹಾಗೆ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಹಾಗೆ ರಿಫಿಲ್ ಮಾಡಿದ್ರು. ಈಗ ಕಡಲೆಕಾಳು ಗೊಜ್ಜು ಮಾಡ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ನೆನೆಸಿಟ್ಟಿರೋ ಕಡಲೆಕಾಳನ್ನ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಒಂದು ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಕಡಲೆಕಾಳು ಗೊಜ್ಜು ಹಾಕ್ಕೊಂಡು ಮಸಾಲೆ ರುಬ್ಬಿಟ್ಕೊಂಡಿರೋದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಮಸಾಲೆ ತುಂಬ ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಮಸಾಲೆ ರುಬ್ಬಿಟ್ಕೊಂಡಿರೋ ಅಂಥದ್ದು. ಸ್ವಲ್ಪ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರನ್ನ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಸಿಲಿಂಡರ್ ಖಾಲಿ ಆಗಿದ್ದಕ್ಕೆ ಆಲ್ಮೋಸ್ಟ್ 8:30 8:45 ಆಗಿಬಿಟ್ಟಿತ್ತು ಡಿನ್ನರ್ ಪ್ರಿಪೇರ್ ಮಾಡೋಷ್ಟರಲ್ಲಿ. ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಅಂತೂ ನಮ್ಮ ಹಸ್ಬೆಂಡ್ ಕೆಳಗಡೆ ಹೋಗಿರೋದಕ್ಕೆ ಅಪ್ಪಾಜಿ ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ರು. ಸೊ ಅದಕ್ಕೆ ಕಿಚನಲ್ಲೇ ಕೂರಿಸ್ಕೊಂಡು ಏನೇನೋ ಸ್ಟೋರೀಸ್ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಹಠ ಈ ನಡುವೆ ಅಂತೂ. ಅದು ಬೇಕು ಇದು ಬೇಕು ನನಗೆ, ಅವರೇ ಬೇಕು ಇವರೇ ಬೇಕು ಅಂತ. ನಾನು ಅಲ್ಲಿ ಗ್ಯಾಸ್ ಹತ್ರ ಹೋಗಿದ್ದೀನಿ, ಅಷ್ಟು ಬೇಗ ನೋಡಿ ಎಲ್ಲಿ ಬಂದಿದ್ದಾರೆ. ಅಯ್ಯೋ ದೇವರೇ, ಹಿಡ್ಕೊಳೋದೇ ಕಷ್ಟ. ಯಾರಾದರೂ ಇರಬೇಕು ಅಂತ ಈಗ ಅನಿಸುತ್ತೆ, ಒಂದೊಂದು ಟೈಮ್ ಅನಿಸುತ್ತೆ ಯಾರಾದರೂ ನೋಡ್ಕೊಳೋಕಿರ್ಬೇಕು ಒಂದು ಸ್ವಲ್ಪ ನಾವು ಕೆಲಸ ಮಾಡೋವಾಗಾದರೂ ಅಂತ. ಒಂದೊಂದು ಟೈಮ್ ನಮ್ಮ ಮಗುನ ಯಾರ ಹತ್ರ ಬಿಡೋಕ್ಕೂ ನನಗೆ ಇಷ್ಟ ಆಗೋದಿಲ್ಲ, ನಾನೇ ನೋಡ್ಕೋಬೇಕು, ಅದೊಂದು ಪೊಸೆಸಿವ್ನೆಸ್ ನನಗೆ. ಆ್ಯಂಡ್ ಇಲ್ಲಿ ಬೇಗ ಬೇಗ ಚಪಾತಿ ಎಲ್ಲ ಇದು ಸಿಲಿಂಡರ್ ಹಾಕ್ತಿದ್ದಕ್ಕೆ ಮುಂಚೆನೇ ನಾನು ಚಪಾತಿ ಎಲ್ಲ ನಾದಿಟ್ಕೊಳ್ತಾ ಇದ್ದೀನಿ, ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ. ಚಪಾತಿ ಎಲ್ಲ ಫುಲ್ಲು ತೀಡ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಒಂದೇ ಸಲ, ಆಮೇಲೆ ಸುಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಒಂದೊಂದು ಟೈಮ್ ಹೀಗೆ ಮಾಡ್ತೀನಿ, ಒಂದೊಂದು ಟೈಮ್ ಅಲ್ಲೇ ಉದ್ಬಿಟ್ಟು ಹಾಕ್ಬಿಡ್ತೀನಿ ನಾನು ಗ್ಯಾಸ್ ಮೇಲೆ. ಒಂದೊಂದು ಟೈಮ್ ಎಲ್ಲ ತೀಡಿ ಇಟ್ಕೊಳ್ತೀನಿ. ಇದೇ ಉದ್ಬಿಟ್ಟು ಅಂತಾರೆ, ಒಬ್ಬರು ತೀಡ್ಬಿಟ್ಟು ಅಂತಾರೆ. ನಾನು ಎರಡೂ ಯೂಸ್ ಮಾಡ್ತೀನಿ. ಸೊ ನೋಡಿ ಈ ಥರ ಎಲ್ಲ ಚೆನ್ನಾಗಿ
ಉತ್ಕೊಂಡು ಇಟ್ಕೊಂಡಿರ್ತೀನಿ ಸೈಡಲ್ಲಿ. ಇಲ್ಲಿ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಬಟ್ ಹಸ್ಬೆಂಡ್ ತಿನ್ನಲಿಲ್ಲ, ನಾನು ಮಾತ್ರ ತಿಂದೆ. ಅಷ್ಟೂ ಸಹ ಮುಗಿಸ್ಕೊಂಡು ಕಡಲೆಕಾಳು ಗೊಜ್ಜು ರೆಡಿ ಆಯಿತು, ಬೆಂಡೆಕಾಯಿ ಪಲ್ಯನೂ ರೆಡಿ ಆಯಿತು. ಗ್ಯಾಸ್ ಹಾಕಿದ್ರು. ಆಮೇಲೆ ನಾನು ಚಪಾತಿ ಸಹ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಲ್ಮೋಸ್ಟ್ ನಾನು ಡಿನ್ನರ್ಗೆ ಮುದ್ದೆ ಚಪಾತಿನೇ ಮಾಡೋದು, ಬೇರೆ ಏನೂ ಮಾಡಲ್ಲ. ರೈಸ್ ಐಟಮ್ಸ್ ಅಂತೂ ನಾವು ಡಿನ್ನರ್ಗೆ ಮಾಡೋದೇ ಇಲ್ಲ. ಮುದ್ದೆ ಇರಬೇಕಿಲ್ಲ ಚಪಾತಿ ಇರಬೇಕು. ರೇರು ಈ ಥರ ಎಗ್ ರೈಸು ಆ ಥರ ಏನಾರ ಮಾಡಿದ್ರೆ ಅಷ್ಟೇ ರೈಸ್ ಐಟಮ್ಸ್ ಮಾಡೋದು. ಅಡುಗೆ ಎಲ್ಲ ರೆಡಿ ಆಗಿತ್ತು. ಮತ್ತು ಆಲ್ಮೋಸ್ಟ್ ಒಂದು 10:30, 11 ಆಗಿತ್ತು ನಾನು ಊಟ ಮಾಡೋ ಅಷ್ಟರಲ್ಲಿ. ಹಸ್ಬೆಂಡೆಲ್ಲ ಊಟ ಮಾಡಿ ಮಲಗಿದ್ರು. ನನ್ನ ಮಗಳನ್ನ ಮಲಗಿಸ್ಬಂದು ಸಹ ನಾನಿಲ್ಲಿ ಊಟ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ಥರ ಚಪಾತಿ, ಬೆಂಡೆಕಾಯಿ ಪಲ್ಯ, ಕಾಳುಗೊಜ್ಜು, ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಯಾಕೆ ಮುರಿದ್ಬಿಟ್ಟು ಅಪ್ಪಾಜಿ ಅಂತಾರಾ? ನಾನೇನಾದರೂ ಬೈದ್ನಾ ಇವಾಗ? ಆಯಿತು ಬಿಡು, ಹೋಯ್ತು ಬಿಡು. ಹೆಂಗೆ ಮುರಿದೆ ಅದನ್ನು? ಹೆಂಗೆ ಮುರಿದೆ ತೋರಿಸು. ಹೆಂಗೆ ಮುರಿದೆ? ಎಲ್ಲಿ? ಹಂಗೆ ಮುರಿತಾ? ಯಾಕೆ ಮುರಿದಿದ್ದು? ಏರ್ ಬ್ಯಾಂಡಾ? ಡೋಂಟ್ ಡೂ ಡ್ರಾಮಮ್ಮ. ನಾನೇನು ಹೇಳಿಲ್ಲ ತಾನೆ, ಮತ್ತೆ ಯಾಕೆ ಮಾಡೋದು? ಅಪ್ಪಾಜಿ ಇದ್ರೆ ಹೋಗಿ ಡಸ್ಟ್ಬಿನ್ ಒಳಗಡೆ ಹಾಕ್ಬಿಟ್ಟು ಹೋಗೋದನ್ನ. ಹೋಗು, ಡಸ್ಟ್ಬಿನ್ ಒಳಗಡೆ ಹಾಕ್ಬಿಟ್ಟು ಬಾ. ಆಯಿತು, ಡಸ್ಟ್ಬಿನ್ ಒಳಗಡೆ ಹಾಕ್ಬಿಟ್ಟು ಬಾಕಂದ. ಇನ್ನೊಂದ್ಸಲ ಮಾಡಬಾರ್ದು, ಓಕೆನಾ? ಹಾಗೆಲ್ಲ ಹಾಕಕ್ಕೆಲ್ಲ ಆಗುತ್ತೆ, ಮುರಿದ್ಬಿಟ್ಟಿದ್ಯಾಕಂದ. ಇನ್ನೊಂದ್ಸಲ ಎಲ್ಲ ಮಾಡಬೇಡ, ಓಕೆನಾ? ಮುರಿಬಾರ್ದು ಹಂಗೆಲ್ಲ. ನೋಡಿ ಎಷ್ಟು ಚೆನ್ನಾಗಿತ್ತು, ಎಲ್ಲ ಹಿಂಗೆ ಮುರಿದ್ಬಿಟ್ಟಿದ್ಯಾ. ಚೆನ್ನಾಗಿತ್ತು, ಮುರಿದ್ಬಿಟ್ಟಿದ್ಯಾ ನೀನು. ಹೆಂಗೆ ಇವಾಗ ಮಾಡೋದು? ನೀಟಾಗಿ ಆ ಕಡೆನೂ ಹಾಕೋಕ್ಕಾಗಲ್ಲ ಕಂದ, ಎಲ್ಲೂ ಹಾಕೋಕ್ಕಾಗಲ್ಲಮ್ಮ. ಹಾಕ್ಬಹುದು, ಇಲ್ಲ ಹಾಕೋಕ್ಕಾಗೋದಿಲ್ಲ. ಅದು ಬಿಸಾಕ್ಬಿಡ್ಬೋದು, ಬಿಸಾಡೋಗು. ಇದಾಗಿತ್ತು ನಮ್ಮ ಡೇ. ನಿಮ್ಮ ಡೇ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.